ವಿದ್ಯುತ್ ಶಕ್ತಿ ಇಲ್ಲ, ಬೆಳಕಿಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು, ಯಾರಿಗೆ ನಾವು ಫೋನ್ ಮಾಡ್ಬೇಕು, ಅವ್ರು ಕೇಳೋ ಅಧಿಕಾರ ನಮ್ಗೆ ಎಷ್ಟಿದೆ, ಕೇಳೋ ಹಕ್ಕು ನಮ್ಗೆ ಎಷ್ಟಿದೆ. ಮತ್ತೆ ಹೀಗೆ ಮೂಲಭೂತ ಸೌಕರ್ಯಗಳನ್ನ ವಂಚಿತ ಆದಾಗ ನಾವು ಏನ್ ಮಾಡಬಹುದು, ನಮ್ಮ ಹಕ್ಕನ್ನ ಯಾವ ರೀತಿ ಪಡ್ಕೋಬಹುದು ಅಂತ ಅರಿವನ್ನ ಮೂಡಿಸಂತ ಮಾಡಿದೆ. ನಾನು ಯಾವಾಗ ಒಂದು ಒಳ್ಳೆಯ ಕೆಲಸವನ್ನ ತಾವು ನಿಮ್ಮ ಬಡಾವಣೆಯಲ್ಲಿ ಮಾಡ್ತಾ ಇದ್ದೀರಿ. ಖಂಡಿತ. ಇವರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಅಂಚೆ ಕಾರ್ಡ್ನಲ್ಲಿ ಬರವಣಿಗೆ ಅನ್ನೋ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ತಾವು ಹುಟ್ಟಾಕ್ತೀವಿ. ಇದರ ಒಂದು ಉದ್ದೇಶ ಇದು ಬಹಳ ಅರ್ಥಪೂರ್ಣವಾದ ವಿಚಾರ. ಇದು ನೋಡಿ, ನಾವು ಒಂದು ಸಣ್ಣ ಅಂಚೆ ಕಾರ್ಡ್, ಅದು ಸಣ್ಣ ಅಂಚೆ ಕಾರ್ಡ್ ಬರೆಯೋದ್ರಿಂದ ಎಷ್ಟು ಉಪಯೋಗ ಆಗ್ತದೆ ಅಂತಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ, ಗಮನ ಹರಿಸಿದ್ರೆ ಗೊತ್ತಾಗದೆ. 50 ಪೈಸೆ ಅಂಚೆ ಕಾರ್ಡ್, 25 ಪೈಸೆಗೆ ಅಂಚೆ ಕಾರ್ಡ್ ಇದೆ. ಎಷ್ಟು ಜನ ಗೊತ್ತು ಸರ್? ಇವತ್ತು 25 ಪೈಸೆಗೆ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಪತ್ರ ಬರೀಬಹುದು. ಮೇಘದೂತ ಅಂತ ಬರುತ್ತೆ, ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಇದನ್ನ ಗೊತ್ತು ಮಾಡ್ಬೇಕು ಜನಗಳಿಗೆ. 25 ಪೈಸೆಗೆ ನಾವು ಅಂಚೆ ಕಾರ್ಡ್ ಬರೀಬಹುದು. ಜನಗಳಿಗೆ ಗೊತ್ತಿರೋದು 50 ಪೈಸೆಗೆ ಅಂತ ಹೇಳೋದು ಸುಳ್ಳದು. 25 ಪೈಸದ ಅಂಚೆ ಕಾರ್ಡ್ ಇದೆ. ನಾನು 25 ಪೈಸದ ಅಂಚೆ ಕಾರ್ಡ್ ನ ಶಾಲೆ ಮಕ್ಕಳಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ. ಇದು ಏನ್ ಬರೆಸ್ತಾ ಇದೆ ಅಂದ್ರೆ, ಕಾಗುಣಿತ ಸರಿ ಹೋಗ್ಬೇಕು, ಕನ್ನಡ ಅಕ್ಷರಗಳು ಅವರು ಮನಸ್ಸಲ್ಲಿ ಮೂಡಬೇಕು, ಕಾಗುಣಿತ ಸರಿ ಹೋಗ್ಬೇಕು, ಸ್ವಚ್ಛವಾಗಿ ಬರೀಬೇಕು, ಶುದ್ಧವಾಗಿ ಬರೀಬೇಕು. ಮತ್ತೆ ಒಂದು ಗಾದೆ, ಒಗಟು, ನಾಣ್ಣುಡಿ, ಒಂದು ಯಾವ್ದಾದ್ರು ಒಂದು ವಸ್ತು ಬರೆಯೋದಕ್ಕೊಂದು ವಸ್ತು ಬೇಕಲ್ಲ. ಅದಿಲ್ಲ, ಒಂದು ಗಾದೆ ಬರೀರಿ, ಒಂದು ಒಗಟು ಬರೀರಿ, ಒಂದು ನಾಣ್ಣುಡಿ ಬರೀರಿ, ಏನಾದ್ರೂ ಬರೀರಿ. ಅದನ್ನ ನೀವು ಏನ್ ಗೊತ್ತಿದೆ ಅಂತ ಆ ಪತ್ರದಲ್ಲಿ ಬರೀರಿ. ಒಂದು 20 ಸಾಲು ಬರೀಬಹುದು ಅಷ್ಟೇ ಅಂಚೆ ಪತ್ರದಲ್ಲಿ. ಆ 20 ಸಾಲಲ್ಲಿ ಒಂದು ಒಗಟು ಬರೆದು ಆ ಒಗಟನ್ನ ಏನ್ ತಿಳ್ಕೊಂಡಿದೆ ಅಂತ ಆ ಮಗು ಬರೀಬೇಕು. ನಾನು ಮೊದಲು ಈ ಕಲಿಕಾ ಕಮ್ಮಟಗಳನ್ನ ಮಾಡ್ತೀನಿ ಶಾಲೆಗಳಲ್ಲಿ ಹೋಗಿ. ಗಾದೆಗಳನ್ನ ಹೇಳಿಸುವಂಥದ್ದು, ಅರ್ಥ ಹೇಳಿಸೋದು, ಅವಕೆಲ್ಲ ಹೇಳಿಸೋದು, ಮತ್ತೆ ಒಗಟುಗಳನ್ನ, ನಾಣ್ಣುಡಿಗಳನ್ನ, ಮತ್ತೆ ಸಣ್ಣ ಸಣ್ಣ ಕವಿತೆಗಳನ್ನ ಈಗ ನನ್ನ ಸ್ಮರಣ ಸಂಚಿಕೆನಲ್ಲೆಲ್ಲ ಹಾಕ್ಸಿದೆ. ಮಕ್ಕಳ ಫೋಟೋ ಕೂಡ ಹಾಕಿ ಬಹಳ ಅವರ ತಂದೆಯಂದಿರು ನನಗೆ ಫೋನ್ ಮಾಡಿ ಮಾತಾಡೋರು, ಸರ್ ನಿಮ್ಮನ್ನು ನೋಡ್ಬೇಕು, ನಾವು ಎಲ್ಲಿ ಸಿಕ್ಕಿದೀವಿ ನೀವು ಅಂತ ಕೇಳೋರು. ಯಾಕೆ ಆತರ ಆಗ್ತಾ ಇತ್ತು ಅಂದ್ರೆ, ಆ ಒಂದು ಮಗು ಕೈಯಲ್ಲಿ ಒಂದು ಕವಿತೆ ಬರ್ಸ್ತಾ ಇದ್ನಲ್ಲ ನಾನು, 4 ಸಾಲು ಬರೀಲಿ, ಅದು ಏನ್ ತೋರ್ತದ, ಅದು ಪ್ರಾಸ ಬರ್ಬೇಕಷ್ಟೇ. ಪ್ರಾಸ ಬರುವಂತದ್ದು, ಒಂದು ಅರ್ಥ ಬರುವಂತದ್ದು ಬರೀರಿ ಅಂತ ಹೇಳ್ತಿದ್ದೆ ನಾನು. ಅದೇ ಕಲಿಕಾ ಕಮ್ಮಟ, ಕನ್ನಡ ಕಲಿಕಾ ಕಮ್ಮಟ, ಕವಿತೆಗಳ ಬರೆಯುವಂತ ಪರಿಚಯ ಮಾಡ್ಕೊಡುವಂಥದ್ದು. ಆ ಅಂಚೆ 25 ಪೈಸೆ ಅಂಚೆ ಕಾರ್ಡ್ನಲ್ಲಿ ಆ ಮಕ್ಕಳು ಬರೆದು ನನಗೆ ಕಳಿಸೋರು. ಅದನ್ನೆಲ್ಲ ವರ್ಷ ಪೂರ್ತಿ ನಾನು ಅದನ್ನ ಶೇಖರಿಸಿಟ್ಕೊಂಡು ನವೆಂಬರ್ ತಿಂಗಳಲ್ಲಿ ಅವ್ರಿಗೊಂದು ವೇದಿಕೆ ಕೊಡ್ತಾ ಇದ್ದೀನಿ ನಾನು. ರಾಜ್ಯೋತ್ಸವದ ಹೆಸರಿನಲ್ಲಿ, ರಾಜ್ಯೋತ್ಸವ ಅಂದ್ರೆ ಈಗ ಮಾಡೋ ರಾಜ್ಯೋತ್ಸವ, ಆದಿಬೀದಿಯಲ್ಲಿ ಮಾಡೋ ರಾಜ್ಯೋತ್ಸವದ ಅರ್ಥದಲ್ಲ, ಇದು ನಮ್ದು ಬೇರೆ ತರ ಅರ್ಥ. ಹಾಗಾಗಿ ಆ ಮಕ್ಕಳು ಬರೆಯುವಂತ ಅದ್ರಲ್ಲಿ ಏನಾಗ್ತದೆ, ಪತ್ರ ಸಂಸ್ಕೃತಿ ಉಳಿತದೆ, ಕಾಗುಣಿತದ ಪರಿಚಯ ಆಗ್ತದೆ, ಕನ್ನಡ ಅಂಕಿಗಳು ವಿಶೇಷವಾಗಿ ಮರ್ತೋಗಿದ್ದೀವಿ ನಾವು, ಅದನ್ನ ಬರೆಸುವಂಥದ್ದು. ಮತ್ತೆ ಪತ್ರ ಸಂಸ್ಕೃತಿಯಲ್ಲಿ ಮುದ್ದಾಗಿ ಬರೆಯುವಂಥದ್ದು, ಕನ್ನಡ ಬರವಣಿಗೆ ಉಳಿಯುವಂಥದ್ದು, ಇವೆಲ್ಲ ಅನುಭವ. ಮತ್ತೆ ಯಾವ್ದಾದ್ರು ಒಂದು ಗಾದೆ ಅರ್ಥ ಮಾಡ್ಕೊಳ್ಳುವಂಥದ್ದು, ಸಾಮಾಜಿಕ ಕಳಿಕಳಿ, ಮತ್ತೆ ಈ ಮುಂದಾಳತ್ವ ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸುವಂಥದ್ದು, ಈ ತರ ಕಾರ್ಯಕ್ರಮ ಮಾಡಿ. ಮತ್ತೆ ಮಕ್ಕಳ ಕೂಟ ಅಂತ ಮಾಡಿದೆ ನಾನು. ಕನ್ನಡಿಗರ ಸ್ನೇಹ ಕೂಟದ ಹೆಸರಿನಲ್ಲಿ ಕನ್ನಡಿಗರ ಮಕ್ಕಳ ಕೂಟ ಅಂತ. ಇದು ಬಹಳ ಪೋಷಕರು ನನಗೆ ಬಹಳ ಬೆಂತಟ್ಟದ್ದು. ನನಗೆ ಏನು ಮಕ್ಕಳ ಕೂಟ ಅಂತಂದ್ರೆ, ಈ ಒಂದು ಸಭೆಯನ್ನ ಎಲ್ಲ ಪಾತ್ರಗಳನ್ನು ಆ ಮಕ್ಕಳೇ ಮಾಡ್ಬೇಕು. ಅವನ ಅಧ್ಯಕ್ಷ ಆಗಿರ್ಬೋದು, ಅವನು ಅತಿಥಿ ಆಗಿರ್ಬೋದು, ವಿಶೇಷ ಆಹ್ವಾನಿತ ಆಗಿರ್ಬೋದು, ನಿರೂಪಣೆ ಮಾಡ್ಬೋದು, ಸ್ವಾಗತ ಭಾಷಣ ಮಾಡ್ಬೋದು, ವಂದನಾರ್ಪಣೆ ಮಾಡ್ಬೋದು, ಎಲ್ಲ ಅವರೇ ಮಾಡ್ಬೋದು. ಹಿರಿಯನೇನೇನು ಪ್ರೇಕ್ಷಕರಾಗಿ ಕುತ್ಕೊಂಡು ನೋಡುವಂಥದ್ದಷ್ಟೇ. ಬಹಳ ಚೆನ್ನಾಗಿ ಮಾಡ್ಬೋದು. ನಮ್ಮ ದಂಡು ಪ್ರದೇಶದಲ್ಲಿ ಹಲವಾರು ಶಾಲೆಗಳನ್ನ ನಾವು ಬಳಸ್ಕೊಂಡೆ ಇದಕ್ಕೆ. ಈ ಮಕ್ಕಳ ಕೂಟದಲ್ಲಿ ಆ ಮಕ್ಕಳು ನಿಜವಾಗ್ಲೂ, ನಾನು ಅದೇ ಹೇಳ್ತೀನಿ, ನಾನು ಮಕ್ಕಳಿಂದ ನಾನು ಕಲ್ತಿದ್ದೀನಿ ಸರ್. ಮಕ್ಕಳ ಮುಗ್ಧತೆಯನ್ನ ನಾನು ಕಲ್ತಿದ್ದೀನಿ, ಮಕ್ಕಳ ಪ್ರತಿಭೆಯನ್ನ ನಾನು ನೋಡಿದ್ದೀನಿ. ಮಕ್ಕಳಿಂದ ನಾವು ಕಲಿಯುವಂಥದ್ದು ಇದೆ. ಮಕ್ಕಳು ನಮಗಿಂತ ಚಿಕ್ಕವರು, ನಮಗಿಂತ ದೊಡ್ಡವರಲ್ಲ. ಅವರು ನಮಗಿಂತ ಬುದ್ಧಿವಂತರಿರ್ತಾರೆ. ಅಂದ್ರೆ ಅವ್ರ ಪ್ರತಿಭೆ ಅನಾವರಣ ಆಗ್ಬೇಕು. ಅವ್ರದ್ದು ಆ ಪ್ರತಿಭೆಗೆ ಅವಕಾಶ ಕೊಡ್ಬೇಕು. ಆ ಮೊಗ್ಗನ್ನ ಅರಳಿಸ್ಬೇಕು ನಾವು. ಮಕ್ಕಳು ಖಾಲಿ ಚೀಲ, ಮಕ್ಕಳ ತಲೆ ಖಾಲಿ ಚೀಲ, ಮಕ್ಕಳ ಮನಸ್ಸು ಜೀಡಿ ಮಣ್ಣು ಅಂತ ಹೇಳ್ತೀನಿ ನಾನು. ಆ ಮಕ್ಕಳ ತಲೆ ಖಾಲಿ ಚೀಲ ಅಲ್ವಾ, ಆ ಖಾಲಿ ಚೀಲದಲ್ಲಿ ನಾವು ಏನಾದ್ರು ತುಂಬಬೇಕಲ್ಲ. ನಾವು ಒಳ್ಳೆ ತುಂಬಿದ್ರೆ ಒಳ್ಳೆ ತುಂಬ್ತದೆ, ಕೆಟ್ಟ ತುಂಬಿದ್ರೆ ಕೆಟ್ಟ ತುಂಬಿದೆ. ಆ ಮಕ್ಕಳ ಖಾಲಿ ಚೀಲದಲ್ಲಿ ಒಳ್ಳೆಯದನ್ನ ತುಂಬೋದು ಪ್ರಯತ್ನ ಪಟ್ಟೆ. ಆ ಮಕ್ಕಳ ಜೀಡಿ ಮಣ್ಣಿನ ಮನಸ್ಸಿನಲ್ಲಿ ಒಳ್ಳೆಯನ್ನ ತಿದ್ದೋದಕ್ಕೆ ಮನಸ್ಪಟ್ಟೆ. ನನಗೆ ತೃಪ್ತಿ ಇದೆ ಮಕ್ಕಳ ಕೂಟದಲ್ಲಿ, ಕನ್ನಡಿಗರ ಸ್ನೇಹ ಕೂಟದಲ್ಲಿ. ಮತ್ತೆ ಹಲವಾರು ನಾನು ತಮ್ಗೆ ಹೇಳಿದೆ ಮೊದಲಿಗೆ, ನನಗೆ ಸ್ನೇಹಿತರು ತುಂಬಾ ಕಡಿಮೆ. ನಂದು ಒಂಥರ ನೇರ ನುಡಿ, ದಿಟ್ಟ ನುಡಿ, ನೇರವಾಗಿ ಮಾತಾಡ್ತೀನಿ, ನಿಷ್ಠವಾಗಿ ಮಾತಾಡ್ತೀನಿ. ನನಗೆ ಸರಿ ಅನ್ಸಿದ್ ನಾನು ಮಾತಾಡ್ತೀನಿ, ನಾನು ಒಪ್ಪಲ್ಲ. ನಾನು ಮಾತಾಡೋದೇ ಬಹಳ ಕಡಿಮೆ. ಮಾತಾಡೋ ಕೂತ್ಕೊಂಡ್ರೆ ನಿಲ್ಸಕ್ಕೆ ಬರ್ಬೇಕು. ಖಂಡಿತವಾಗಿ. ಅಂದ್ರೆ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಬರವಣಿಗೆಯನ್ನ
ಹೊರತರುವುದರಲ್ಲಿ ತಾವು ವಿದ್ಯುತವಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಒಂದು ಸಾಧನೆಯಿಂದ ಗುರುತಿಸಿ ನಿಮಗೆ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿ, ಯಾವ ಯಾವ ಸಂಘ ಸಂಸ್ಥೆಗಳು ನಿಮಗೆ ಸನ್ಮಾನವನ್ನ ಮಾಡಿದೆ? ಸರ್, ನಮ್ಮ ಕನ್ನಡ ನಾಡಿನಲ್ಲಿ ಮುಂಚೂಣಿಯಲ್ಲಿರುವ ಸಂಘ ಸಂಸ್ಥೆಗಳಿದೆಯಲ್ಲ, ಎಲ್ಲ ಸಂಘ ಸಂಸ್ಥೆಯವರಿಗೂ ರಾಮ್ ಕೆ ಅಂತಂದ್ರೆ ಅವ್ರಿಗೆ ಎಲ್ಲ ಗೊತ್ತಾಗುತ್ತದೆ. ಹನುಮಂತಯ್ಯ ಅನ್ನೋ ಹೆಸರಿಗಿಂತ ರಾಮ್ ಕೆ ಅಥವಾ ಕನ್ನಡಿಗರ ಸ್ನೇಹಕೂಟ, ಈ ಎರಡು ಹೆಸರು ಚಿರಪರಿಚಿತ. ಅದರಲ್ಲಿ ನಾನು ಯಾಕೆಂದ್ರೆ ನಾನು ನಿಜವಾಗ್ಲೂ ಯಾವತ್ತು ನಮ್ಮ ಆರ್ತಿ ಮೇಡಮ್ ಅದೇ ಹೇಳ್ತಾ ಇದ್ರು, ಇದು ಯಾವಾಗಲೂ ಬೆಳಬೇಕಾಗಿತ್ತಲ್ರಿ, ಇವತ್ತು ಬೆಳಗ್ತಾ ಇದೆ ಅಂತ ನಾನು ಬಂದ ತಕ್ಷಣ ನನಗೆ ಹೇಳಿದ್ರು. ಆತರ ನಾನು ಯಾವತ್ತು ನನಗೊಂದು ಸನ್ಮಾನ ಮಾಡಿ ನನಗೊಂದು ಪ್ರಶಸ್ತಿ ಕೊಡಿ ಅಂತ ನಾನು ಯಾವತ್ತು ಕೇಳುವನಲ್ಲ. ಇವತ್ತು ನಮ್ಮ ಇಲಾಖೆನಲ್ಲಿ ಎಷ್ಟೋ ಜನಕ್ಕೆ ಮುಖ್ಯಮಂತ್ರಿಗಳು ಪದಕ ಬಂದಿದೆ, ರಾಷ್ಟ್ರಪತಿಗಳು ಪದಕ ಬಂದಿದೆ. ಅದ್ರ ಬಗ್ಗೆ ನನಗೆ ಚಿಂತನೆ ಇಲ್ಲ, ನನಗೆ ಅವಶ್ಯಕತೆ ನನಗಿಲ್ಲ. ಹಾಗಿರ್ಬೇಕಾದ್ರೆ ಈ ಸಾಹಿತ್ಯ ಕ್ಷೇತ್ರದಲ್ಲೂ ಕನ್ನಡ ಪರ ಹೋರಾಟದಲ್ಲಿರ್ಬೋದು, ಚಿಂತನೆಯಲ್ಲಿರ್ಬೋದು, ನನ್ನ ಮನಸ್ಸಲ್ಲಿ ಅದಿಲ್ಲ. ನಾನು ಆ ವ್ಯಕ್ತಿನಲ್ಲಿ ಕೂತ್ಕೋಬೇಕು, ನನಗಲ್ಲಿ ಸನ್ಮಾನ ಮಾಡ್ಕೋಬೇಕು, ನನ್ಗೊಂದು ಪ್ರಶಸ್ತಿ ತಗೋಬೇಕು ಅಂತ. ಆತರ ಇದ್ರು ಕೂಡ ನನಗೆ ಯಾಕೆ ತೃಪ್ತಿ ಇದೆ ಅಂತಂದ್ರೆ, ನಾನು ಕೇಳದೇ ಇದ್ರು ನನ್ನ ಕರೆದು ಸನ್ಮಾನ ಮಾಡಿದ್ದಾರೆ, ನಾನು ಕೇಳದೇ ಇದ್ರು ನನಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಅವ್ರ ಹೆಸರು ನಾನು ಹೇಳಲೇಬೇಕು ಇವತ್ತು. ಅದರಲ್ಲಿ ಪ್ರಮುಖವಾಗಿ ನಾನು ಬೇಡ ಅಂತ ಹೇಳಿದ್ರು ಕೂಡ ನನಗೆ ಇಲ್ಲ, ನೀವು ಅರ್ಹರಿದ್ದೀರಾ, ನೀವು ಬರಬೇಕು, ನೀವು ಸನ್ಮಾನ ತಗೋಬೇಕು, ನೀವು ಪ್ರಶಸ್ತಿ ತಗೋಬೇಕು ಅಂತ ಗಲಾಟೆ ಮಾಡಿ ಜಗಳ ಮಾಡಿ ತಗೊಂಡಿದ್ದಾರೆ. ಈಗ ಭಾನುವಾರ ಕೂಡ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅತಿಥಿಯಾಗಿ ಹೋಗ್ತಾ ಇದ್ದೀನಿ ಸಾಹಿತ್ಯ ಪರಿಷತ್ನಲ್ಲಿ. ಆಗ ಮೊಟ್ಟ ಮೊದಲಿಗೆ ನನಗೆ ಪ್ರಶಸ್ತಿ ಬಂದಿದ್ದು ವಿವೇಕ ರತ್ನ ಅಂತ ಪ್ರಶಸ್ತಿ, ನುಡಿ ಮತ್ತು ಪ್ರತಿಷ್ಠಾನ ಅಂತಿದೆ. ಇವರು ಟೌನ್ ಹಾಲ್ ನಲ್ಲಿ ಮಾಡಿದ್ರು. ಅಲ್ಲಿ ಮೊದಲನೇದ್ದು. ಎರಡನೇದು ಅಶೋಕ ರತ್ನ ಅಂತ ಬಂತು, ಇದು ಜನಮನ ಸಾಂಸ್ಕೃತಿಕ ಘಟಕದಿಂದ ಬಂತು. ಮತ್ತೆ ಮೂರನೇದು ವಿಶ್ವ ಕನ್ನಡ ಕಣ್ಮಣಿ ಅಂತ ಮಂತ್ರಾಲಯದ ಗುರುಗಳ ಕೈಯಿಂದ ಕೊಡಿಸಿದ್ರು ನನಗೆ. ಇದು ಅವತ್ತು ನನ್ನ ಜೀವನ ಸಾರ್ಥಕ ಆಯ್ತು ಅನ್ಕೊಂಡೆ. ನಾನು ಮಂತ್ರಾಲಯದ ಗುರುಗಳನ್ನ ದರ್ಶನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿತ್ತು, ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಗುರುಗಳ ಕೈಯಲ್ಲಿ ವಿಶ್ವ ಕನ್ನಡ ಕಣ್ಮಣಿ ಅಂತ ಪ್ರಶಸ್ತಿ ಸಿಕ್ತಲ್ಲ ನನಗೆ, ಈ ಜನ್ಮ ಸಾರ್ಥಕ ಆಯ್ತು. ಹಾಗೆ ಮುಂದಕ್ಕೆ ಹೋದ್ರೆ ಸ್ವಾಮಿ ವಿವೇಕಾನಂದ ಸಹೃದಯ ಸೇವಾ ಪ್ರಶಸ್ತಿ ಅಂತ ಕೊಡ್ತಾರೆ ನಮ್ಮ ಕರ್ನಾಟಕ ಸಹೃದಯ ಸೇವಾ ಪ್ರತಿಷ್ಠಾನದಿಂದ, ಮತ್ತೆ ಜನತಾ ಸೇನಾದಳದಿಂದ ಅಂತ. ಅಲ್ಲಿ ಅವರು ಯಾರು ನನಗೆ ಪರಿಚಯ ಇಲ್ಲ, ಇವರು ಈ ಸಂಘಟನೆ ಮುಖಂಡರು ನನಗೆ ಯಾರು ಪರಿಚಯ ಇಲ್ಲ. ಇವರು ಡಾಕ್ಟರ್ ಸುರೋಜಿನಿ ಮಹಿಷಿ ಪ್ರಶಸ್ತಿ ಅಂತ ಕೊಡ್ತಾರೆ ನನಗೆ. ಆ ಕನ್ನಡದ ಬಗ್ಗೆ ಲೇಖನಗಳನ್ನ ಬರೀತಾ ಇದ್ದೆ. ತಾವು ಕೇಳಿದ್ರಿ ಕುಂದುಕೊರತೆಗಳ ಬಗ್ಗೆ ನೀವು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿದಿರಿ ಅಂತ. ಕುಂದುಕೊರತೆಗಳನ್ನ ನಾವು ಬರೀ ಜನಗಳಿಗೆ ಮಾತ್ರ ಅರಿವು ಮೂಡಿಸ್ತಿಲ್ಲ, ಪತ್ರಿಕೆಗಳಿಗೆ ಬರೀತಾ ಇದ್ದೆ ನಾನು ಲೇಖನಗಳನ್ನ. ಪ್ರಜಾವಾಣಿ ಪತ್ರಿಕೆ ಇರ್ಬೋದು, ಕನ್ನಡಪ್ರಭ ಪತ್ರಿಕೆ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಹಲವಾರು ಪತ್ರಿಕೆಗಳಿಗೆ, ಕನ್ನಡ ಮಾಧ್ಯಮ ಪತ್ರಿಕೆಗಳಿಗೆ ಮಾತ್ರ ಬರೀತಾ ಇದ್ದೆ ನಾನು. ಹಾಗಾಗಿ ಅದರಿಂದ ನಾವು ಅರಿವು ಮೂಡಿಸ್ತಾರೆ. ಈ ನನ್ನ ಆ ಲೇಖನಗಳು, ನನ್ನ ಹೆಸರು, ನನ್ನ ಸಂಸ್ಥೆಯ ಹೆಸರನ್ನ ಹಲವಾರು ಜನ ನೋಡ್ತಾ ಇರ್ತಾರೆ ಸಂಘದ. ಅವರು ನನಗೆ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡ್ಬಿಟ್ಟು ನೀವು ಚೆನ್ನಾಗಿ ಬರ್ದಿದ್ದೀರಿ, ನೀವು ಅದು ಚೆನ್ನಾಗಿ ಬರ್ದಿ. ನಾನು ನೋಡಿ ಗ್ರಹಿಸ್ಬೇಕು ಸರ್. ನಾವು ಸುಮ್ಮನೆ ನಾವು ಮನುಷ್ಯರಾಗಿ ಎಲ್ಲೋ ಹೋಗ್ಬಿಟ್ರೆ ಎಲ್ಲೋ ಬಂದ್ಬಿಟ್ರೆ ಆಗಲ್ಲ. ಪೆಟ್ರೋಲ್ ಬಂಕಿಗೆ ಒಂದ್ಸರಿ ಹೋದೆ ನಾನು. ಪೆಟ್ರೋಲ್ ಬಂಕಿಗೆ ಹೋದ್ರೆ 25 ಪೈಸಾ ಕೊಡಲ್ಲ ಸರ್ ಅವನು, ವಾಪಸ್ಸು 50 ಪೈಸಾ ಕೊಡಲ್ಲ ಅವನು. ಕೇಳಿದಾಗ ಎರಡಕ್ಕೆ ಬರ್ತಾನೆ, 25 ಪೈಸೆಯಲ್ಲಿ ನೀನೇ ದೊಡ್ಡ ಬಿಲ್ಡಿಂಗ್ ಕಟ್ತೀಯ ಅಂತಾನೆ. ನಾನು ಬರ್ದೆ ಒಂದು ಎಲ್ಲ ಪತ್ರಿಕೆ ಚಿಲ್ಲರೆ ವೀರರು ಶೀರ್ಷಿಕೆ ಹಾಕಿ ಬರ್ದೆ. ನಾನು ಚಿಲ್ಲರೆ ವೀರರು ಅಂತ ಶೀರ್ಷಿಕೆ ಹಾಕಿ ಬರ್ದೆ. ಒಂದು ತರಕಾರಿ ತಗೊಂಡ್ರೆ 4 ಆಣೆ ವಾಪಸ್ ಕೊಡ್ತಾನೆ, ಒಂದು ದಿನಪತ್ರಿಕೆ ತಗೊಂಡ್ರೆ 4 ಆಣೆ ವಾಪಸ್ ಕೊಡ್ತಾನೆ. ಒಬ್ಬ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋ ಮನುಷ್ಯ ನಿಯತ್ತಿನಿಂದ 50 ಪೈಸಾ 25 ಪೈಸಾ ವಾಪಸ್ ಕೊಡ್ತಾನೆ. ದಿವಸಕ್ಕೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯಾಪಾರ ಮಾಡ್ತಾರೆ ಪೆಟ್ರೋಲ್ ಬಂಕ್ ಮಾಲೀಕರು. 25 ಪೈಸೆ ವಾಪಸ್ ಕೊಡಲ್ಲ, 50 ಪೈಸೆ ವಾಪಸ್ ಕೊಡಲ್ಲ. ಇವ್ರ ಬಗ್ಗೆ ಯಾರು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಒಂದು ಲೇಖನ ಬರುತ್ತೆ. ಹಲವಾರು ನೂರಾರು ಪತ್ರಿಕೆಗಳು ಬಂತು ನನಗೆ, ನೂರಾರು ಫೋನ್ಗಳು ಬಂತು. ಚಿಲ್ಲರೆ ವೀರರ ಬಗ್ಗೆ ಚೆನ್ನಾಗಿ ಬಂದಿದ್ರೆ ಈ ತರ ಲೇಖನಗಳನ್ನು ಬರೀತಿದ್ದೆ. ಇವೆಲ್ಲ ನೋಡಿ ಪರಿಚಯ ಇದ್ದಿದ್ರು ಕೂಡ ಸಂಘ ಸಂಸ್ಥೆಗಳು ನನ್ನ ಕರೆದು ಸನ್ಮಾನ ಮಾಡಿದ್ರು, ಮತ್ತೆ ಪ್ರಶಸ್ತಿ ಕೊಟ್ಟು, ಜೊತೆಗೆ ಜವಾಬ್ದಾರಿ ಕೊಟ್ಟರು ಅವರು. ಆ ಜವಾಬ್ದಾರಿ ಆಮೇಲೆ ಈ ನಮ್ಮ ಪತ್ರ ಸಂಸ್ಕೃತಿ ಸಂಘಟನೆ ಅಂತ ನಮ್ಮ ಹೊಸಲ್ಲಿ ದಾಳೇಗೌಡರು ಅಂತ ಅವರು ಇಂಜಿನಿಯರ್ ವೃತ್ತಿಯಲ್ಲಿ ಭದ್ರಾ ರಿವರ್ ಪ್ರಾಜೆಕ್ಟ್ ಅಲ್ಲಿ ಇದ್ದಾರೆ. ಅವರು ಪತ್ರ ಸಂಸ್ಕೃತಿ ಅಂತ ಒಂದು ಸಂಘಟನೆ ಹುಟ್ಟಾಕಿದ್ದಾರೆ. ನಮ್ಮ ರಾಜ್ಯದಲ್ಲೆಲ್ಲ, ರಾಜ್ಯದ ಹೊರಗಡೆ ಕೂಡ ನಮ್ಮ ಪತ್ರ ಮಿತ್ರರಿದ್ದಾರೆ. ಇದು ಬಹಳ ವಿಶೇಷ. ಇದು ನನ್ನ ಮುಖ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಮುಖ ನನಗೆ ಗೊತ್ತಿರಲ್ಲ. ಪತ್ರ ವ್ಯವಹಾರ ಮಾತ್ರ ನಡೀತಾ ಇರ್ತದೆ. ನವೆಂಬರ್ ತಿಂಗಳಲ್ಲಿ ಅವ್ರನ್ನ ಭೇಟಿ ಮಾಡಿಸ್ತಾರೆ ನಮ್ಮ ಹೊಸಲ್ಲಿ ದಾಳೇಗೌಡರು. ಈ ಪತ್ರ ಸಂಸ್ಕೃತಿಯಿಂದ ನನಗೆ ಮತ್ತಷ್ಟು ಆಸಕ್ತಿ ಉಂಟಾಯಿತು. ಅವರು ನನಗೆ ಸಾಂಸ್ಕೃತಿಕ ಸೇವೆ ಚೇತನ ಅಂತ ಬಿರುದು ಕೊಡ್ತಾರೆ. ಅವರು ಅಲ್ಲಿ ಗೇರುಸೊಪ್ಪದಲ್ಲಿ ಕರೆದು ಅಲ್ಲಿ ಸನ್ಮಾನ ಮಾಡ್ತಾರೆ ನನಗೆ. ಶಿವಮೊಗ್ಗ ಭದ್ರಾ ರಿವರ್ ಪ್ರಾಜೆಕ್ಟ್ ಅಲ್ಲಿ ಸನ್ಮಾನ ಮಾಡ್ತಾರೆ. ಇನ್ನೊಂದು ಅಂತಂದ್ರೆ, ನಾನು ಈ ಲೇಖನಗಳು ಬರೆಯೋದನ್ನ ನೋಡಿ ಚನ್ನರಾಯಪಟ್ಟಣದಲ್ಲಿ ವರಪ್ರಸಾದ್ ರೆಡ್ಡಿ ಅಂತ ತಹಸೀಲ್ದಾರ್ ಸರ್ ನೋಡಿ, ಅಧಿಕಾರಿಗಳಿಗೂ ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಾಮಾಜಿಕ ಕಳಕಳಿ ಇರೋದಕ್ಕೆ ಈ ಇನ್ನೊಂದು ಘಟನೆ. ಈ ಯಾವುದೋ ಪತ್ರಿಕೆನಲ್ಲಿ ಒಂದು ಲೇಖನ ಬರ್ತಿದ್ದೆ ನಾನು. ಆ ಲೇಖನನ ಅವರು ವರಪ್ರಸಾದ್ ರೆಡ್ಡಿ ಅಂತ ಹೇಳಿ ಅವರು ಚನ್ನರಾಯಪಟ್ಟಣದಲ್ಲಿ
ತಹಸೀಲ್ದಾರ್. ಆ ಪತ್ರಿಕೆ ನೋಡಿ ಫೋನ್ ಮಾಡಿದ್ರು ನನಗೆ. ನೀವು ರಾಮ್ ಕೆ ಹನುಮಂತಯ್ಯನವರ? ನೀವು? ಹೌದು ಸರ್. ಏನ್ ಮಾಡ್ಕೊಂಡಿದ್ದೀರಿ? ಯಾವ ಕಾಲೇಜಿನಲ್ಲಿ ನೀವು ಪ್ರೊಫೆಸರ್ ಆಗಿದ್ದೀರಿ ಅಂತ. ಸರ್ ಇಲ್ಲ ಸರ್, ನಾನು ಮೇಸ್ಟ್ರು ಅಲ್ಲ, ಪ್ರೊಫೆಸರ್ ಅಲ್ಲ. ಆಸೆ ಇತ್ತು ನನಗೆ, ನಾನು ಶಿಕ್ಷಕನಾಗಬೇಕು ಅಂತ ಆಸೆ ಇತ್ತು, ಆದ್ರೆ ಆರಕ್ಷಕನಾಗಿದ್ದೀನಿ ಇವಾಗ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ನೀವು ನಮ್ಮ ತಾಲೂಕಿಗೆ ಬರ್ಬೇಕು, ನಮ್ಮ ತಾಲೂಕಿನ ಎಲ್ಲಾ ಇಲಾಖೆಗಳು ಸೇರಿ ನಿಮ್ಗೊಂದು ಸನ್ಮಾನ ಮಾಡ್ಬೇಕು ಅಂತಿದ್ವಿ, ನೀವು ಬರ್ಲೇಬೇಕು ಅಂತ ಒತ್ತಾಯ ಮಾಡಿ. ಸರ್ ಏನ್ ಸರ್ ಇದು ಸನ್ಮಾನ ತಗೊಳಕ್ಕೆ ನಾನು ಚನ್ನರಾಯಪಟ್ಟಣಕ್ಕೆ ಬರ್ಬೇಕಾ? ನಾನು ಅಂತ ಸಾಧನೆ ಏನು ಮಾಡಿಲ್ಲ. ಇಲ್ಲ ಇಲ್ಲ, ನೀವು ಬರ್ಲೇಬೇಕು, ನೀವು ಬರ್ಲೇಬೇಕು. ಇಲ್ಲ ಸರ್, ಹಂಗೆಲ್ಲ ಸುಮ್ಮನೆ ಸನ್ಮಾನ ತಗೊಳ್ಳೋದು ಹೆಂಗೆ ಸರ್? ಏನಾದ್ರೂ ಒಂದು ಕಾರ್ಯಕ್ರಮ ಬೇಕಲ್ಲ ಸರ್ ಅಂತ ಹೇಳಿದೆ. ಅದಕ್ಕೆ ಈ ಯಾವುದೋ ಬೇರೆ ದೇಶದಲ್ಲಿ ನಮ್ಮ ಈ ಚನ್ನರಾಯಪಟ್ಟಣದಲ್ಲಿ ನಾಟ್ಯ ಭೈರವಿ ಕಲಾ ಸಂಸ್ಥೆ ಅಂತ ಒಂದು ನೃತ್ಯ ಶಾಲೆ ಇದೆ. ಅಲ್ಲಿ ಭಾಗವಹಿಸಿ ಆ ಮಕ್ಕಳು ಮೊದಲನೇ ಸ್ಥಾನ ತಗೊಂಡು ಬಂದಿದ್ರು ಅವರು. ಅವಾಗ ವರಪ್ರಸಾದ್ ರೆಡ್ಡಿ ಅವರು ನಮ್ಮ ತಾಲೂಕಿನವರು ರಾಷ್ಟ್ರ ಮಟ್ಟದಲ್ಲಿ ಮೊದಲನೇ ಬಹುಮಾನ ತಗೊಂಡು ಬಂದಿದ್ದಾರೆ, ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡ್ಬಿಡ್ತೀನಿ, ನೀವು ಅಲ್ಲಿ ಬಂದ್ಬಿಡಿ ಅಂತ. ಸರಿ ಸರ್, ನಾನು ನನ್ನ ಹೆಂಡತಿ ಮಕ್ಕಳು ಒಂದು ಗಾಡಿ ಮಾಡ್ಕೊಂಡು ಅಲ್ಲಿ ಹೋದ್ವಿ. ಒಂದು ಒಳ್ಳೆ ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು. ಬಹಳ ಸರ್ ನಮಗೆ ಏನು, ನಾನು ನಿಜವಾಗ್ಲೂ ನಾನು ಬೆಳೆದಿದ್ದು ಪರಿಸರ ಎಲ್ಲಿ, ನಾನು ಇಲ್ಲಿ ಬಂದಿರೋದೆಲ್ಲಿ, ನಾನು ಆಗಿರೋದೇನು, ನನಗೆ ಇದು ಮನುಷ್ಯನ ಒಂದು ಪವಾಡ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಈ ಪ್ರವಾಸಿ ಮಂದಿರದಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ, ಒಂದು ಒಳ್ಳೆ ಹೋಟೆಲ್ನಲ್ಲಿ ಊಟ ತಿಂಡಿ ತರಿಸ್ಕೊಟ್ಟು, ಮತ್ತೆ ನಮ್ಮನ್ನ ಅಲ್ಲೇನೋ ಗೌರವಾಧಾರದಿಂದ ಅಲ್ಲಿಂದ ಕಾರ್ಯಕ್ರಮದ ಕರ್ಕೊಂಡು ಹೋಗಿ ಅಲ್ಲಿ ಜನಗಳಿಗೆಲ್ಲ ನಮ್ಮನ್ನು ಪರಿಚಯಿಸಿ ನಮ್ಗೊಂದು ಗೌರವ ಕೊಟ್ಟು, ಇದು ದೊಡ್ಡ ಜವಾಬ್ದಾರಿ ಇದು. ಈ ತರ ಯಾಕಂದ್ರೆ ಇವೆಲ್ಲ ಹೇಳ್ಬೇಕು. ಆಮೇಲೆ ಈ ಕುವೆಂಪು ಸಾಂಸ್ಕೃತಿಕ ವೇದಿಕೆ ಅಂತಿದೆ, ಅದು ಕುವೆಂಪು ಸಮಾಜಮುಖಿ ಪ್ರಶಸ್ತಿ ಅಂತ ಕೊಡ್ತಾರೆ ನನಗೆ. ಆಮೇಲೆ ಇನ್ನೂ ಸಂಸ್ಥೆಗಳು ಈ ಸಚಿವಾಲಯ, ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಅಂತಿದೆ, ಡಾಕ್ಟರ್ ಹೆಗ್ಡೆ ಅಂತ ಇದ್ದಾರೆ ಹಿರಿಯರು. ಅವ್ರು ನೋಡಿ ಈ ವೃತ್ತಿ ಪ್ರವೃತ್ತಿ ಅನ್ನೋದಕ್ಕೆ ಅವರು ವೈದ್ಯರಾಗಿರ್ಬೇಕಾಗಿತ್ತು. ಅವರು ಹೆಗ್ಡೆಯವರು ಆ ವೈದ್ಯ ವೃತ್ತಿಯನ್ನ ಬದಿಗಿಟ್ಟು ಸಾಂಸ್ಕೃತಿಕ ಲೋಕಕ್ಕೆ ಕಾಲಿಟ್ಕೊಂಡು ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ, ಸಾಂಸ್ಕೃತಿಕವಾಗಿ ಬೆಳೆಸ್ತಾ ಇದ್ದಾರೆ. ಅವರು ನನಗೆ ಜವಾಹರಲಾಲ್ ನೆಹರು ಸದ್ಭಾವನಾ ಪ್ರಶಸ್ತಿ ಅಂತ ಕೊಡ್ತಾರೆ. ಸಾಕಷ್ಟು ಇದರಿಂದ ಜವಾಬ್ದಾರಿ ನನಗೆ ಜವಾಬ್ದಾರಿ ಜಾಸ್ತಿ ಆಯ್ತು ನನಗೆ. ನನ್ನ ಬಿಡಲಿಲ್ಲ ಅವರು. ನೀನು ಆಂಜನೇಯನಿಗೆ ಹೇಳ್ತಾರೆ ಸರ್, ಆಂಜನೇಯನಿಗೆ ಅವನು ಸಾಮರ್ಥ್ಯ ಅವನು ಗೊತ್ತಿರಲ್ವಂತೆ. ಅವನಿಗೆ ನಾನು ಈ ಸಮುದ್ರನ ಆರ್ತೀನಿ ಅಂತ ಅವನಿಗೆ ಶಕ್ತಿ ಗೊತ್ತಿರಲ್ವಂತೆ. ನಾನು ಒಂಥರ ಆಂಜನೇಯ ಇದ್ದೇನೆ. ನಿಮ್ಮ ಇಷ್ಟೊಂದು ಅನುಭವವನ್ನು ನಾವು ಇನ್ನೂ ಹೆಚ್ಚು ಕೇಳಬೇಕು ಅಂತ ಆಸಕ್ತಿ, ಆದರೆ ಸಮಯ ಮುಗಿತಾ ಇದೆ. ತಾವು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ತೆ.